ಅದು ಏನಾಗಿತ್ತು? ಶ್ರೀಕೃಷ್ಣನನ್ನು ಎದುರಾಗಿ ಕಂಡು ಮಾತ್ರ ಪ್ರಾಣ ತ್ಯಜಿಸುವೆನೆಂದು ಹೇಳಿದ ಆಕೆ ಯಾರು? ಮೋಕ್ಷ ಪಡೆದ ನಂತರವೂ ನಾನು ಮತ್ತೆ ಹಿಂತಿರುಗುತ್ತೇನೆ ಎಂದು ವಾಗ್ದಾನ ಮಾಡಿದ ಆತ್ಮ ಯಾವುದು? ಇದು ಸಾಮಾನ್ಯ ಪ್ರೇಮ ಕಥೆಯಲ್ಲ. ಇದು ದೇಹಗಳ ಸಂಗಮವಲ್ಲ, ಆತ್ಮಗಳ ಶಾಶ್ವತ ಬಂಧ. ಸ್ನೇಹಿತರೆ, ಇಂದಿನ ಕಥೆ ನಿಮ್ಮ ಮನಸ್ಸನ್ನು ಕದಲಿಸುತ್ತದೆ, ಕಣ್ಣೀರನ್ನು ತರಿಸುತ್ತದೆ ಮತ್ತು ಪ್ರೀತಿಯ ಅರ್ಥವನ್ನು ಮರುಪರಿಭಾಷಿಸುತ್ತದೆ. ಇಂದು ನಾವು ತಿಳಿಯಲಿದ್ದೇವೆ ರಾಧಾರಾಣಿಯ ಸಾವಿನ ನಿಜವಾದ ರಹಸ್ಯ, ಅವಳು ಶ್ರೀಕೃಷ್ಣನಿಂದ ಕೇಳಿದ ಕೊನೆಯ ಆಸೆ ಮತ್ತು ಯುಗಗಳನ್ನು ದಾಟಿದ ಪುನರ್ಜನ್ಮದ ಅಚ್ಚರಿ ಕಥೆ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಏಕೆಂದರೆ ಇದು ಕೇವಲ ಕಥೆಯಲ್ಲ, ಜೀವನ ಪಾಠ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ರಾಧೇ ರಾಧೇ ಎಂದು ಬರೆಯಿರಿ. ಶ್ರೀಕೃಷ್ಣನು ತನ್ನ ಲೀಲೆಯನ್ನು ಪ್ರದರ್ಶಿಸಿದ ಬರ್ಸಾನ, ವೃಂದಾವನ, ಈ ಹೆಸರುಗಳೇ ಪ್ರೀತಿಯ ಸ್ಪಂದನವನ್ನು ಉಂಟುಮಾಡುತ್ತವೆ. ಇಲ್ಲಿ ಇಂದಿಗೂ ಗಾಳಿಯಲ್ಲಿ ಒಂದು ಸಂಗೀತವಿದೆ, ಕೊಳಲಿನ ನಾದ, ನಗುವಿನ ಸದ್ದು ಮತ್ತು ಅಗಲಿಕೆಯ ಮೌನ. ಆದರೆ ನಮ್ಮ ಕಥೆ ಅಲ್ಲಿಂದ ಪ್ರಾರಂಭವಾಗುವುದಿಲ್ಲ. ಈ ಕಥೆ ಪ್ರಾರಂಭವಾಗುವುದು ವೃದ್ಧೆಯಾದ ರಾಧೆಯ ಅಂತಿಮ ಕ್ಷಣಗಳ ನಿರೀಕ್ಷೆಯ ತೋಪಿನಲ್ಲಿ. ಅವಳ ದೇಹ ಬಾಗಿತ್ತು, ಮುಖ ಸುಕ್ಕುಗಟ್ಟಿತ್ತು, ಆದರೆ ಅವಳ ಹೃದಯ ಇನ್ನೂ ಯೌವನದ ರಾಧೆಯಂತೆಯೇ ಕೃಷ್ಣನಿಗೆ ಬಡಿದಿತ್ತು. ಯಾರಾದರೂ ಕೊಳಲು ನುಡಿಸಿದರೆ ಅವಳ ಕಣ್ಣುಗಳಲ್ಲಿ ಹೊಳಪು, ತುಟಿಗಳಲ್ಲಿ ನಗು. ಕೃಷ್ಣ ಮಥುರೆಗೆ ಹೊರಟ ದಿನದಿಂದ ರಾಧೆ ಯಾರನ್ನೂ ವಿವಾಹವಾಗಲಿಲ್ಲ, ಯಾರ ಆಶ್ರಯವನ್ನು ಸ್ವೀಕರಿಸಲಿಲ್ಲ. ಅವಳು ವೃಂದಾವನದ ಅಂಚಿನಲ್ಲಿರುವ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಳು. ಪ್ರತಿದಿನ ಸೂರ್ಯೋದಯದೊಂದಿಗೆ ಎದ್ದು ಯಮುನೆಯ ದಡಕ್ಕೆ ಹೋಗಿ ನೀರು ಅರ್ಪಿಸುತ್ತಿದ್ದಳು. ನಂತರ ಗುಡಿಸಲಿಗೆ ಹಿಂತಿರುಗಿ ಒಂದು ನಿರೀಕ್ಷೆ, ಇಂದು ಕೃಷ್ಣ ಬರುತ್ತಾನೆ. ಗ್ರಾಮಸ್ಥರು ಅವಳನ್ನು ಸಂಥೆ ಎಂದು ಕರೆಯುತ್ತಿದ್ದರು. ಅವಳು ಯಾರೆಂದೂ ಅವರಿಗೆ ತಿಳಿಯಲಿಲ್ಲ. ಆದರೆ ಒಂದೇ ವಿಷಯ ಸ್ಪಷ್ಟ, ಅವಳ ಜೀವನವೆಲ್ಲ ಕೃಷ್ಣ. ಒಂದು ದಿನ ತನ್ನ ದೈನಂದಿನ ಕ್ರಮದಂತೆ ಯಮುನೆಯ ದಡದಲ್ಲಿ ನೀರು ಅರ್ಪಿಸುವಾಗ ರಾಧೆ ಅಚಾನಕ್ ಆಕಾಶದತ್ತ ನೋಡಿದಳು. ಗಾಳಿ ನಿಂತಂತೆ ಆಯಿತು. ಸಂಪೂರ್ಣ ವಿಶ್ವವೇ ಅವಳೊಂದಿಗೆ ಮಾತನಾಡುತ್ತಿರುವಂತೆ. ಹೃದಯದಲ್ಲಿ ನಡುಕ. ಸಂಜೆ ತುಳಸಿ ಗಿಡದ ಬಳಿ ಕುಳಿತು ಅವಳು ಮೃದುವಾಗಿ ಹೇಳಿದಳು, ನನ್ನ ಸಮಯ ಬಂದಿದೆ, ಆದರೆ ನಾನು ಹಾಗೆ ಹೋಗುವುದಿಲ್ಲ. ಶ್ರೀಕೃಷ್ಣ ಸ್ವತಃ ನನ್ನ ಹೆಸರನ್ನು ಕರೆಯುವವರೆಗೂ. ಗ್ರಾಮಸ್ಥರು ಆಶ್ಚರ್ಯಗೊಂಡರು. ದ್ವಾರಕೆಯ ರಾಜ ಇಲ್ಲಿ ಬರ್ತಾನ? ಆದರೆ ರಾಧೆಯ ಭಕ್ತಿಯನ್ನು ಯಾರೂ ಪ್ರಶ್ನಿಸಲಿಲ್ಲ, ಏಕೆಂದರೆ ಅವಳು ತನ್ನ ಸಂಪೂರ್ಣ ಜೀವನದಿಂದಲೇ ಪ್ರೀತಿಯ ಅರ್ಥವನ್ನು ಬದುಕಿ ತೋರಿಸಿದ್ದಳು. ಅದೇ ಕ್ಷಣದಲ್ಲಿ ದ್ವಾರಕೆಯಲ್ಲಿ ಕುಳಿತಿದ್ದ ಶ್ರೀಕೃಷ್ಣನ ಹೃದಯದಲ್ಲಿ ಒಂದು ಸೆಳೆತ. ಎಲ್ಲವೂ ಇದ್ದರೂ ಒಂದು ಶೂನ್ಯ. ಅವನು ಕಣ್ಣು ಮುಚ್ಚಿದನು. ರಾಧೆ ಎಂಬ ಕರೆ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಕಣ್ಣೀರಿದ್ದರೂ ಹೃದಯದಲ್ಲಿ ಶಾಂತಿ. ಅವನು ಎಲ್ಲವನ್ನೂ ತೊರೆದು ವೃಂದಾವನದ ಏಕಾಂತ ತೋಪಿನತ್ತ ಹೊರಟನು. ಶ್ರೀಕೃಷ್ಣ ತೋಪಿಗೆ ಬಂದಾಗ ತುಳಸಿ ಗಿಡದ ಬಳಿ ಧ್ಯಾನದಲ್ಲಿ ಕುಳಿತಿದ್ದ ರಾಧೆ. ಶ್ರೀಕೃಷ್ಣ ಮೃದುವಾಗಿ ಹೇಳಿದರು, ರಾಧೆ. ಕಣ್ಣು ತೆರೆದ ಕ್ಷಣ ಅವಳ ಮುಖದಲ್ಲಿ ದೈವೀಕ ಹೊಳಪು. ಪ್ರಭು, ಈಗ ನನ್ನ ಆತ್ಮ ವಿಶ್ರಾಂತಿ ಬಯಸುತ್ತದೆ. ಕೃಷ್ಣ ಅವಳ ಕೈ ಹಿಡಿದನು. ಉಸಿರಾಟ ನಿಧಾನವಾಯಿತು. ತುಳಸಿ ಗಿಡದ ಕೆಳಗೆ ರಾಧೆ ತನ್ನ ಕೊನೆಯ ಉಸಿರು ಬಿಟ್ಟಳು. ಆದರೆ ಇದು ಅಂತ್ಯವಲ್ಲ. ಅದೇ ಕ್ಷಣದಲ್ಲಿ ಒಂದು ಮಹಾ ರಹಸ್ಯ ಬಹಿರಂಗವಾಯಿತು. ರಾಧೆಯ ಆತ್ಮವು ಮೋಕ್ಷವನ್ನು ಪಡೆದಳು. ಆದರೆ ಅವಳ ಕೊನೆಯ ಮಾತುಗಳು ಇನ್ನೂ ಕೃಷ್ಣನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವಳು ಹೇಳಿದ್ದಳು, ಪ್ರಭು, ಈ ಭೂಮಿಯಲ್ಲಿ ಪ್ರೀತಿಯ ಅರ್ಥ ಮಸುಗಾಗಲು ಪ್ರಾರಂಭಿಸಿದಾಗ ನಾನು ಮತ್ತೆ ಹಿಂತಿರುಗುತ್ತೇನೆ. ಪ್ರೀತಿ ನಾಶವಾಗಲು ಬಿಡಲಾಗುವುದಿಲ್ಲ. ರಾಧೆ ತನ್ನ ದೇಹವನ್ನು ತೊರೆದ ಸ್ಥಳದಲ್ಲಿ ತುಳಸಿ ಗಿಡಕ್ಕಿಂತಲೂ ಪ್ರಕಾಶವಾದ ಒಂದು ಹೊಸ ಸಸ್ಯ ಬೆಳೆಯಿತು. ಅದು ಸ್ವರ್ಗೀಯ ಸಸ್ಯದಂತೆ ಕಾಣಿಸುತ್ತಿತ್ತು.
ಗ್ರಾಮಸ್ಥರು ಅದನ್ನು ರಾಧಾ ಮರ ಎಂದು ಕರೆಯಲಾರಂಭಿಸಿದರು ಮತ್ತು ಪೂಜಿಸಲು ಪ್ರಾರಂಭಿಸಿದರು. ಆದರೆ ಆ ಸಸ್ಯದ ಕೆಳಗೆ ಇನ್ನೊಂದು ಮಹಾ ರಹಸ್ಯ ಅಡಗಿತ್ತು. ರಾಧೆಯ ಪುನರ್ಜನ್ಮದ ರಹಸ್ಯ. ಯುಗಗಳು ಕಳೆದವು. ಪ್ರೀತಿಯ ಮೌಲ್ಯ ಕ್ಷೀಣಿಸಿತು. ಜನರು ಕಾಮ ಮತ್ತು ಸ್ವಾರ್ಥದಲ್ಲಿ ಮುಳುಗಲು ಪ್ರಾರಂಭಿಸಿದರು. ಅದೇ ಸಮಯದಲ್ಲಿ ಬರ್ಸಾನದಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಸಾಮಾನ್ಯ ರೈತನ ಮನೆಯಲ್ಲಿ ಒಂದು ಹುಡುಗಿ ಜನಿಸಿದಳು. ಅವಳಿಗೆ ಲಲಿತಾ ಎಂದು ಹೆಸರಿಡಲಾಯಿತು. ಆದರೆ ಈ ಹುಡುಗಿ ಸಾಮಾನ್ಯಳಲ್ಲ. ಯಾರೂ ಕಲಿಸದೆ ಅವಳು ಕೊಳಲಿನ ಮಧುರವಾದ ರಾಗವನ್ನು ನುಡಿಸಬಲ್ಲಳು. ಅವಳ ಕೊಳಲಿನ ಶಬ್ದ ಕೇಳಿದಾಗ ಮರಗಳ ಎಲೆಗಳು ತೂಗಾಡುತ್ತಿದ್ದವು, ಪಕ್ಷಿಗಳು ನೃತ್ಯ ಮಾಡುತ್ತಿದ್ದವು. ಗ್ರಾಮಸ್ಥರು ಹೇಳಲು ಪ್ರಾರಂಭಿಸಿದರು, ಈ ಹುಡುಗಿ ದೇವತೆಯ ಅವತಾರ. ರಾಧೆಯ ನೆನಪು ಜೀವಂತವಾಗಿದೆ. ಲಲಿತಾ 7 ವರ್ಷದವಳಾದಾಗ ಒಂದು ದಿನ ಅವಳ ಜೀವನದಲ್ಲಿ ನಡೆಯುವ ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಆ ಘಟನೆ ಏನು? ಲಲಿತಾ ನಿಜವಾಗಲೂ ಯಾರು? ರಾಧೆಯ ವಾಗ್ದಾನ ಹೇಗೆ ಪೂರ್ಣಗೊಳ್ಳುತ್ತದೆ? ಇದರ ಉತ್ತರ ಮುಂದಿನ ಭಾಗದಲ್ಲಿ.